ಎಷ್ಟು ಚೆನ್ನಾಗಿದೆ ಕಲ್ಯಾಣಿ ಥರ. ಕಲ್ಯಾಣಿನೇ, ಬಟ್ ಈ ಬೆಂಗಳೂರಲ್ಲಿ ಇಷ್ಟು ದೊಡ್ಡದಾಗೆ ಇಷ್ಟು ಚೆನ್ನಾಗಿದೆ ಅಂದರೆ ತುಂಬ ಗ್ರೇಟ್ ಅಲ್ವಾ. ತಿರುಪತಿಯಾಗಿ ಹೆಂಗಿದೆಯೋ ಹಂಗೆ ಇದೆ ಸೇಮ್. ಇಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ, ಬೀಗ ಹಾಕ್ಬಿಟ್ಟಿದ್ದಾರೆ. ಇದೇ ಕಲ್ಯಾಣಿ, ಬೀಗ ಹಾಕಿದ್ದಾರೆ. ನೋಡೋಣ ಆ ಕಡೆ ಎಲ್ಲಾದರೂ ಹೋಗೋಕ್ಕೆ ದಾರಿ ಇದೆಯೇನೋ ನೋಡ್ತಾ ಇದ್ದೀನಿ. ತುಂಬ ದೊಡ್ಡದಾಗಿದೆ, ತುಂಬ ದೊಡ್ಡದು. ತಿರುಪತಿಯಲ್ಲಿ ಎಷ್ಟಿದೆಯೋ ಅಷ್ಟೇ ಇದೆ ಅನಿಸುತ್ತೆ ಕಲ್ಯಾಣಿ. ನೀಟಾಗಿ ಲಾಕ್ ಮಾಡಿದ್ದಾರೆ ನೋಡಿ, ಎಷ್ಟು ದೊಡ್ಡದಾಗಿದೆ. ದೇವ್ರು ಬಂದರೆ ಅಲ್ಲಿಗೆ ಎತ್ಕೊಂಡು ಹೋಗೋದಕ್ಕೆ ಅಲ್ಲೊಂದು ತೆಪ್ಪನೂ ಇದೆ, ಆಲ್ರೆಡಿ ಇದೆ, ಚೆನ್ನಾಗಿದೆ. ಬಟ್ ಒಂದೇ ಬೇಜಾರ, ಒಳಗಡೆ ಹೋಗೋಕ್ಕಾಗ್ತಾ ಇಲ್ಲ. ಚೆನ್ನಾಗಿದೆ. ಎಲ್ಲೂ ಡೋರ್ ಇಲ್ಲ ಇದಕ್ಕೆ, ಇದೊಂದೇ ಡೋರು. ಆ ಡೋರ್ಗೆ ಬೀಗ ಹಾಕ್ಬಿಟ್ಟಿದ್ದಾರೆ ಅಷ್ಟೇ, ಹೋಗೋಕ್ಕಾಗ್ತಾ ಇಲ್ಲ. ಬಟ್ ಈ ದೇವಸ್ಥಾನ ಎಲ್ಲಿದೆ ನೋಡೋಣ. ಇಲ್ಲಿ ದೇವಸ್ಥಾನ ಅಶ್ವತ್ಥ ಕಟ್ಟೆ ಇದೆ, ನಾಗರಕಲ್ಲೆಲ್ಲ ಇದೆ, ಚೆನ್ನಾಗಿದೆ. ಆದರೆ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ವೆರೈಟೀಸು ಇದ್ದಾವೆ. ಮಂದಾರ ಪೂಲು ಅಂತಾರಲ್ಲ ತೆಲುಗಲ್ಲಿ, ಕಲ್ಯಾಣ ಕಟ್ಟ. ತೆಲುಗಲ್ಲಿ ಕಲ್ಯಾಣ ಕಟ್ಟ ಅಂದರೆ ಗುಂಡು ಹೊಡೆಸ್ಕೊಳ್ಳೋದು. ಕನ್ನಡದಲ್ಲಿ ಕಲ್ಯಾಣಿ ಅಂದರೆ ಇದು ಒಂಥರ ಬಾವಿ ಥರ. ನೋಡಿ ಇದೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅಂತ ಬರೆದಾಕಿದೆ. ಪಕ್ಕದಾಗಿ ದೇವಸ್ಥಾನ ಇಲ್ಲ, ಎಲ್ಲಿದೆಯಾ ಗೊತ್ತಿಲ್ಲ. ವಸಂತ ವಲ್ಲಭ ಕಲ್ಯಾಣ ಮಂಟಪ. ಈ ಸೊತ್ತು ಶ್ರೀ ವಸಂತ ವಲ್ಲಭ ದೇವರ ಆಸ್ತಿ. ನೋಡಿ ಅಲ್ಲಿದೆ, ಅದೇ ಕಲ್ಯಾಣಿ. ಅದ್ರ ಪಕ್ಕ ಇದೊಂದು ಬಿಲ್ಡಿಂಗ್ ಇದೆ. ಬಸ್ ಸ್ಟಾಪ್ ಇದೇನೆ, ಆದರೆ ದೇವಸ್ಥಾನ ಇದು ಶ್ರೀ ಸಾಯಿ ಇಲ್ಲಿ ಓಪನ್ ಇಲ್ಲ. ಇದು ಮಧ್ಯಾಹ್ನ ಟೈಮ್ ನಾನು ಬಂದಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಓಪನ್ ಇಲ್ಲ. ಶ್ರೀ ವಲ್ಲಭ ದೇವಸ್ಥಾನ ಮುಂದೆ ಇದೆಯಂತೆ, ಹೋಗೋಣ. ವಸಂತಪುರ ಸಾಯಿಬಾಬಾ ದೇವಸ್ಥಾನ ಇದು. ಅಲ್ಲಿದೆ ವಸಂತ ವಲ್ಲಭ ದೇವಸ್ಥಾನ. ವಸಂತ ನಗರ ಇದು.
ಇದು ಮಧ್ಯಾಹ್ನ ಆಗಿರೋದ್ರಿಂದ ದೇವಸ್ಥಾನ ಓಪನ್ ಇಲ್ಲ. ಒಂಥರ ಬೆಟ್ಟ ಥರ ಇದೆ, ತುಂಬ ಹೈಟಲ್ಲಿ. ತಿರುಪತಿ ಕೊಂಡೆಕ್ಕಾಲಿ. ಇಲ್ಲಿದೆ ದೇವಸ್ಥಾನ, ವಸಂತ ವಲ್ಲಭ. ಎಷ್ಟೊಂದು ಮೆಟ್ಲಿದ್ದಾವೆ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಹೈಟಲ್ಲಿದೆ ದೇವರು. ಇದು ಎಲ್ಲಿದೆ ಅಂದರೆ ನೋಡಿ, ಆ ಸಾಯಿ ಪಾಪ ಗೋಪುರ ಕಾಣ್ತಿದೆಯಲ್ಲ, ಅದರಿಂದ ಮುಂದಕ್ಕಿದೆ ಕಲ್ಯಾಣಿಗೂ ದೇವಸ್ಥಾನಕ್ಕೂ ತುಂಬ ದೂರ ಇದೆ ದೇವಸ್ಥಾನ. ಇದು ಮೆಟ್ಲು ಇದು.